ಇದೇನು ಪ್ರವಾಸಿ ಸ್ಥಳವೋ ಇಲ್ಲ ಶುಲ್ಕ ವಸೂಲಿ ತಾಣವೋ ಅಂತ ಆಗಿದೆ. ಜಗತ್ಪ್ರಸಿದ್ಧ ಪ್ರವಾಸಿ ಸ್ಥಳದಲ್ಲಿ ಇದೇನಿದು ಶುಲ್ಕದ ಬರೆ. ಅಭಿವೃದ್ಧಿ ನೆಪದಲ್ಲಿ ಜನಸಾಮಾನ್ಯರಿಗೆ ಸುಲಿಗೆಗೆ ಇಳಿತ ಆಡಳಿತ. ಸರ್ಕಾರದ ತೆರಿಗೆ ಹೊರೆ ಪ್ರವಾಸಿಗರಿಗೆ ಬರೆ. ಅಷ್ಟಕ್ಕೂ ಏನಿದು ಶುಲ್ಕದ ಬರೆ? ಇದೇನಿದು ಪ್ರವಾಸಿ ಸ್ಥಳವೋ ಅಥವಾ ಶುಲ್ಕ ವಸೂಲಿ ತಾಣವೋ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಜಗತ್ಪ್ರಸಿದ್ಧ ಪ್ರವಾಸಿ ಸ್ಥಳದಲ್ಲಿ ಇದೇನಿದು ಶುಲ್ಕದ ಬರೆ. ಅಭಿವೃದ್ಧಿ ನೆಪದಲ್ಲಿ ಜನಸಾಮಾನ್ಯರನ್ನು ಸುಲಿಗೆಗೆ ಇಳಿದಿದೆಯಾ ಜೋಗ ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರ ತೆರಿಗೆ ಹೆಸರಲ್ಲಿ ಜನರಿಗೆ ಬರೆ ಹಾಕ್ತಿದೆಯಾ? ಇದೇನು ಪ್ರವಾಸಿ ಸ್ಥಳವೋ ಶುಲ್ಕ ವಸೂಲಿ ತಾಣವೋ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಜಗತ್ ಪ್ರಸಿದ್ಧಿ ಪ್ರವಾಸಿ ಸ್ಥಳ ಆಗಿರ್ತಕ್ಕಂಥ ಸ್ಥಳದಲ್ಲಿ ಶುಲ್ಕದ ಬರೆ. ಅಭಿವೃದ್ಧಿ ನೆಪದಲ್ಲಿ ಜನಸಾಮಾನ್ಯರ ಸುಲಿಗೆಗೆ ಇಳಿಯಿತ ಆಡಳಿತ. ಸರ್ಕಾರದ ತೆರಿಗೆ ಪ್ರವಾಸಿಗರಿಗೆ ಬರೆ. ಅಷ್ಟಕ್ಕೂ ಏನಿದು ಶುಲ್ಕದ ಬರೆ? ಇದೇನಿದು ಪ್ರವಾಸಿ ಸ್ಥಳವೋ ಅಥವಾ ಶುಲ್ಕ ವಸೂಲಿ ಮಾಡುವ ತಾಣವೋ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ರಾಜ್ಯದ ಜನರಲ್ಲೆಲ್ಲ ಬಹಳ ಮುಖ್ಯವಾಗಿ ಪ್ರವಾಸಿಗರಲ್ಲಿ ಮೂಡ್ತಾ ಇರತಕ್ಕಂಥದ್ದು. ಅಭಿವೃದ್ಧಿ ನೆಪದಲ್ಲಿ ಜನಸಾಮಾನ್ಯರ ಸುಲಿಗೆಗೆ ಇಳಿತ ಆಡಳಿತ. ಸರ್ಕಾರದ ತೆರಿಗೆ ಹೊರೆ ಪ್ರವಾಸಿಗರಿಗೆ ಬರೆ. ಜೋಗ ಜಲಪಾತದಲ್ಲಿ ಪ್ರವಾಸಿಗರಿಗೆ ಶುಲ್ಕದ ಹೊರೆ. 3 ಪಟ್ಟು ಪ್ರವೇಶ ಶುಲ್ಕ ಹೆಚ್ಚಳ. ಜೋಗ ನಿರ್ವಹಣಾ ಪ್ರಾಧಿಕಾರದಿಂದ ಶುಲ್ಕ ಹೆಚ್ಚಳ. ಬೇಕಾಬಿಟ್ಟಿಯಾಗಿ ಶುಲ್ಕ ಹೆಚ್ಚಿಸಿರುವ ಪ್ರಾಧಿಕಾರ. ಜೋಗ ಜಲಪಾತದಲ್ಲಿ ಪ್ರವಾಸಿಗರಿಗೆ ಶುಲ್ಕದ ಹೊರೆ. ಬೇಕಾಬಿಟ್ಟಿ ಶುಲ್ಕವನ್ನು ಹೆಚ್ಚಿಸಿರುವ ಜೋಗ ಪ್ರಾಧಿಕಾರ. ಸುಮಾರು 3 ಪಟ್ಟು ಶುಲ್ಕವನ್ನು ಹೆಚ್ಚಿಸಿರುವ ಜೋಗ ನಿರ್ವಹಣಾ ಪ್ರಾಧಿಕಾರ. ಬೇಕಾಬಿಟ್ಟಿಯಾಗಿ ಶುಲ್ಕ ಹೆಚ್ಚಿಸಿರುವ ಪ್ರಾಧಿಕಾರ. ಅವೈಜ್ಞಾನಿಕವಾಗಿ ಶುಲ್ಕ ಹೆಚ್ಚಳ ಮಾಡಿರುವ ಪ್ರಾಧಿಕಾರ. ಈಗಿರುವ ಶುಲ್ಕದ ದರಕ್ಕಿಂತ 3 ಪಟ್ಟು ಹೆಚ್ಚಳ. ಅವೈಜ್ಞಾನಿಕವಾಗಿ ಶುಲ್ಕ ಹೆಚ್ಚಳ ಮಾಡಿರುವ ಪ್ರಾಧಿಕಾರ. ಯಾವುದೇ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕತೆಯನ್ನು ಪಾಲಿಸದೆ ಪಾರದರ್ಶಕತೆಯನ್ನು ಪಾಲಿಸದೆ ಪ್ರಾಧಿಕಾರ ಶುಲ್ಕವನ್ನು ಹೆಚ್ಚಳ ಮಾಡಿದೆ. ಈಗಿರುವ ಶುಲ್ಕಕ್ಕಿಂತ 3 ಪಟ್ಟು ಹೆಚ್ಚಳ. ಜೋಗ ನಿರ್ವಹಣಾ ಪ್ರಾಧಿಕಾರದಿಂದ ಶುಲ್ಕದ ಹೆಚ್ಚಳ. ಅಂದರೆ ಸಹಜವಾಗಿ ಮಳೆಗಾಲದಲ್ಲಿ ಪ್ರವಾಸಿಗರು ಇಂತಹ ರೌದ್ರ ರಮಣೀಯವಾದಂತಹ ಸ್ಥಳಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಜೋಗ ಜಲಪಾತ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಜಲಪಾತ. ಇಂಥ ಜಲಪಾತಕ್ಕೆ ಪ್ರವಾಸಿಗರು ಹೋಗೋ ಸಂದರ್ಭದಲ್ಲಿ ಸುಮಾರು 3 ಪಟ್ಟು ಈಗಿರುವ ಶುಲ್ಕಕ್ಕಿಂತ 3 ಪಟ್ಟು ಶುಲ್ಕವನ್ನು ಜೋಗ ಪ್ರಾಧಿಕಾರ ಜೋಗ ಅಭಿವೃದ್ಧಿ ಪ್ರಾಧಿಕಾರ ಆಡಳಿತ ಏನಿದೆ ಅವರು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಯಾವುದೇ ವೈಜ್ಞಾನಿಕತೆಯನ್ನು ಪಾಲಿಸದೆ ಒಂದು ರೀತಿ ಅವೈಜ್ಞಾನಿಕವಾಗಿ ಶುಲ್ಕದ ದರ ಹೆಚ್ಚಳ ಮಾಡಿದ್ದಾರೆ. ಯಾರು ಆ ಜೋಗವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ ಅವರು ಈಗ ದುಪ್ಪಟ್ಟು 3 ಪಟ್ಟು ಶುಲ್ಕವನ್ನು ಹೆಚ್ಚಳ. ಅಂದರೆ ಈಗ ಪ್ರಸ್ತುತ ಈ ಶುಲ್ಕ ಏನಿದೆ ಅದಕ್ಕಿಂತ 3 ಪಟ್ಟು ಹೆಚ್ಚು ಶುಲ್ಕವನ್ನು ಜೋಗ ಅಭಿವೃದ್ಧಿ ಪ್ರಾಧಿಕಾರದವರು ಪ್ರವಾಸಿಗರ ಮೇಲೆ ಹಾಕ್ತಿದ್ದಾರೆ. ಜೋಗ ಜಲಪಾತದಲ್ಲಿ ಪ್ರವಾಸಿಗರಿಗೆ ಶುಲ್ಕದ ಹೊರೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಶುಲ್ಕ ಹೆಚ್ಚಳ, ಮತ್ತೊಂದೆಡೆ ಸಮಯ ನಿಗದಿ ಕಿರುಕುಳ. ಜೋಗ ವೀಕ್ಷಣೆಗೆ ಕೇವಲ 2 ಗಂಟೆ ಅವಧಿ. ಪ್ರವಾಸಿಗರಿಗೆ ಸಮಯ ನಿಗದಿ ಮಾಡಿದ ಜೋಗ ಪ್ರಾಧಿಕಾರ. ಹೆಚ್ಚುವರಿ ಶುಲ್ಕ ವಸೂಲಿ ಜೊತೆಗೆ ಸಮಯ ನಿಗದಿ ಕಾಟ. ಒಂದು ಕಡೆ ಶುಲ್ಕ ಹೆಚ್ಚಳ, ಮತ್ತೊಂದು ಕಡೆ ಸಮಯ ನಿಗದಿ ಕಿರುಕುಳ. ಜೋಗ ವೀಕ್ಷಣೆಗೆ ಕೇವಲ 2 ಗಂಟೆ ಅವಧಿ, ಕೇವಲ 2 ಗಂಟೆ ಮಾತ್ರ ಪ್ರವಾಸಿಗರು ನೋಡಲಿಕ್ಕೆ ಅವಕಾಶ. ಪ್ರವಾಸಿಗರಿಗೆ ಸಮಯ ನಿಗದಿಪಡಿಸಿದ ಜೋಗ ಪ್ರಾಧಿಕಾರ. ಜೋಗ ನಿರ್ವಹಣಾ ಪ್ರಾಧಿಕಾರ ಏನಿದೆ ಅಥವಾ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಇವರು ಒಂದು ಕಡೆ ಶುಲ್ಕ ಹೆಚ್ಚಿಸಿದ್ದಾರೆ, ಮತ್ತೊಂದು ಕಡೆ ಸಮಯದ ನಿಗದಿಯನ್ನು ಮಾಡಿದ್ದಾರೆ. ಅಂದರೆ 2 ಗಂಟೆಗಿಂತ ಹೆಚ್ಚು ಸಮಯವನ್ನು ಜೋಗದಲ್ಲಿ ಕಳೆದರೆ ಮತ್ತಷ್ಟು ಶುಲ್ಕ ತೆತ್ತಬೇಕಾಗುತ್ತೆ ಅಥವಾ ಶುಲ್ಕವನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಈಗ ಜೋಗ ವೈಭವ ಸವಿಯಲು ಸಮಯ ಕಂಟಕ. ಜೋಗ ಜಲಪಾತ ವೀಕ್ಷಣೆಗೆ ಕಿರಿಕಿರಿ ತಂದ ಪ್ರಾಧಿಕಾರದ ನಿರ್ಧಾರ. ಒಂದು ಕಡೆ ಶುಲ್ಕ ಹೆಚ್ಚಳ, ಮತ್ತೊಂದು ಕಡೆ ಸಮಯ ನಿಗದಿ ಕಿರುಕುಳ. ಪ್ರವಾಸಿಗರು ಭಾಳ ಮುಖ್ಯವಾಗಿ ವೀಕೆಂಡಲ್ಲಿ ಒಂದು ಮೋಜು ಮಸ್ತಿಗಾಗಿ ಪ್ರಕೃತಿಯನ್ನು ನೋಡಲಿಕ್ಕೆ ಹೋಗ್ತಾರೆ. ಪ್ರಕೃತಿಯ ಅದನ್ನು ಸವಿಯಲು ಸಮಯ ನಿಗದಿ ಮಾಡಿದರೆ ಅಂದರೆ ಪ್ರಾಕೃತಿಕವಾಗಿ ಬಂದಂತಹ ಈ ಒಂದು ಜೋಗ ಜಲಪಾತ ಏನಿದೆ
ಅದನ್ನು ಸವಿಯೋದಕ್ಕೆ ಈಗ ಜನರಿಗೆ ಸಮಯ ನಿಗದಿ 2 ಗಂಟೆ ಟೈಮ್ ಅಷ್ಟೇ. ಒಬ್ಬರು ಯಾರೇ ಕೂಡ ಹೋದ್ರು ಪ್ರವಾಸಿಗರು 2 ಗಂಟೆಗಿಂತ ಹೆಚ್ಚು ಸಮಯ ಇದ್ದರೆ ಮತ್ತೆ ಪುನಃ ಶುಲ್ಕ ಕಟ್ಟಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಈಗ ಜೋಗ ನಿರ್ವಹಣಾ ಪ್ರಾಧಿಕಾರ ತೆಗೆದುಕೊಂಡಿದೆ. ಅಂದರೆ ಯಾರು ಹೆಚ್ಚು ಸಮಯವನ್ನು ಅಲ್ಲಿ ಕಳೀಲಿಕ್ಕೆ ಇಷ್ಟಪಡ್ತಾರೋ ಅವರು ಹೆಚ್ಚೆಚ್ಚು ಹಣವನ್ನು ಕೊಡಬೇಕು. ಈ ಮೊದಲೇ ಶುಲ್ಕವನ್ನು 3 ಪಟ್ಟು ಶುಲ್ಕವನ್ನು ಕೊಟ್ಟು ಒಳಗಡೆ ಹೋಗಿರ್ತಾರೆ ನೋಡಲಿಕ್ಕೆ. ಅಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋಣ ಅಂತಂದರೆ ಅದಕ್ಕೂ ಕೂಡ ದುಡ್ಡು, ಸಮಯ ನಿಗದಿ 2 ಗಂಟೆಗಿಂತ ಹೆಚ್ಚಿದ್ರೆ ಹೆಚ್ಚಿನ ಶುಲ್ಕವನ್ನು ಮತ್ತೆ ಕಟ್ಟಬೇಕಾಗುತ್ತೆ. ಇಲ್ಲಿ ಸರ್ಕಾರದ ತೆರಿಗೆ ಹೊರೆ ಈಗ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಸಹಜವಾಗಿ ಇಂಥ ಒಂದು ದೃಶ್ಯಾವಳಿಗಳು ನಮಗೆ ಸಿಗ್ತಕ್ಕಂಥದ್ದು ಅಪರೂಪದಲ್ಲಿ ಅಪರೂಪ. ಅದು ರಾಜ್ಯದಲ್ಲಿ ಚೆನ್ನಾಗಿ ಮಳೆಯಾದಂಥ ಸಂದರ್ಭದಲ್ಲಿ, ನದಿಗಳು ಹಳ್ಳಗಳು ತುಂಬಿ ಹರಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ದೃಶ್ಯಾವಳಿಗಳು ನಮಗೆ ಸಿಗ್ತವೆ. ಅದನ್ನು ವರ್ಷದಲ್ಲಿ ಆಗೊಮ್ಮೆ ಹೀಗೊಮ್ಮೆ ಕಣ್ತುಂಬಿಕೊಳ್ಳಲು ಹೋದಂಥ ಜನರಿಗೆ ಈಗ ಜೋಗ ನಿರ್ವಹಣಾ ಪ್ರಾಧಿಕಾರ ಒಂದು ರೀತಿ ಬರೆಯನ್ನು ಹಾಕ್ತಾಯಿದೆ. ಅದು ಶುಲ್ಕದ ಹೆಸರಲ್ಲಿ ಹೆಚ್ಚಿನ ಶುಲ್ಕ. ಈಗಾಗಲೇ ವೆಹಿಕಲ್ ಎಂಟ್ರೀಸ್ಗಾಗಿರ್ಬೋದು ಮತ್ತು ಜೊತೆಗೆ ವೀಕ್ಷಣೆ ಮಾಡೋಕ್ಕೆ ಹೋದಂಥ ಪ್ರವಾಸಿಗರಿಗೆ ದುಪ್ಪಟ್ಟು ಶುಲ್ಕವನ್ನು ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗ ಜೋಗ ಪ್ರಾಧಿಕಾರ. ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಜೋಗ ಜಲಪಾತ ಜೋಗ ಪ್ರಾಧಿಕಾರದವ್ರು ಏನಪ್ಪ ಹೇಳ್ತಾ ಇದ್ದಾರೆ ಶುಲ್ಕ ದರ ಏರಿಕೆಗೆ ಕಾರಣ ಅಂತಂದರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ. ಇನ್ನೂ ಅನುಷ್ಠಾನ ಹಂತದಲ್ಲಿರೋ ಅಭಿವೃದ್ಧಿ ಕಾಮಗಾರಿ ಮುಗಿಯುವ ಮುನ್ನವೇ ಶುಲ್ಕ ಹೆಚ್ಚಳ ಮಾಡಿರೋದಲ್ಲದೆ ಅದಕ್ಕೆ ಅವರೊಂದು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಜೋಗ ಪ್ರಾಧಿಕಾರದ ನಿರ್ಧಾರಕ್ಕೆ ಜನಸಾಮಾನ್ಯರ ಆಕ್ರೋಶ, ಸ್ಥಳೀಯರಿಂದಲೂ ಕೂಡ ಪ್ರಾಧಿಕಾರದ ನಿರ್ಧಾರಕ್ಕೆ ಅಸಮಾಧಾನ. ಅಂದರೆ ಅಲ್ಲೇ ಇರ್ತಕ್ಕಂಥ ಲೋಕಲ್ ಏಡ್ಸ್ ಕೂಡ ಇದನ್ನು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದುಬಾರಿ ಶುಲ್ಕದಿಂದ ಪ್ರವಾಸೋದ್ಯಮ ಇಲಾಖೆ ವಿರುದ್ಧ ಪ್ರವಾಸಿಗರು ಒಂದು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ದುಬಾರಿ ಶುಲ್ಕ ಒಂದು ಕಡೆ ಆದರೆ ಸಮಯದ ನಿಗದಿ ಕೂಡ ಮತ್ತೊಂದು ಕಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಜೋಗ ಪ್ರಾಧಿಕಾರದ ವಿರುದ್ಧ, ಅದರ ನಿರ್ಧಾರದ ವಿರುದ್ಧ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರವಾಸಿಗರಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯರು ಕೂಡ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರ ಸರಿಯಲ್ಲ, ಏನು ಈಗಿರ್ತಕ್ಕಂಥ ಶುಲ್ಕ ಏನಿದೆ ಅದಕ್ಕಿಂತ ಹೆಚ್ಚಿನ ಶುಲ್ಕ ನೋಡಿ ಪ್ರವಾಸಿ ಸ್ಥಳದಲ್ಲಿ ಶುಲ್ಕದ ಬರೆ ಹೇಗಿದೆ, ಅದರ ಹೊರೆ ಹೇಗಿದೆ ಅಂತಕ್ಕಂಥದ್ದು ನೋಡಿ. ಪರಿಷ್ಕೃತ ದರ ಒಂದು ಕಡೆ ಇದೆ ಮತ್ತು ಹಳೆ ದರ. ಒಂದು ಬಸ್ಸು ಜೋಗ ಪ್ರಾಧಿಕಾರ ಜೋಗದ ಒಂದು ಏನಿದೆ ಅದಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಮುಂಚೆ 150 ರೂಪಾಯಿ ಇತ್ತು, ಸದ್ಯ ಅದನ್ನು 200 ರೂಪಾಯಿ ಮಾಡಿದ್ದಾರೆ. ಮತ್ತು ಮಿನಿ ಬಸ್ ಮುಂಚೆ 100 ರೂಪಾಯಿ ಇತ್ತು, ಅದನ್ನು 150 ರೂಪಾಯಿಗೆ ಹೆಚ್ಚಿಸಿದ್ದಾರೆ. ಆಟೋ ರಿಕ್ಷಾ ಮುಂಚೆ 30 ರೂಪಾಯಿ ಕೊಟ್ಟು ಒಳಗಡೆ ಹೋಗೋದಾಗಿತ್ತು, ಈಗ 40 ರೂಪಾಯಿ. ಬೈಕ್ 20 ರೂಪಾಯಿ ಇತ್ತು, ಈಗ 30 ರೂಪಾಯಿ. ಒಬ್ಬ ವ್ಯಕ್ತಿಗೆ ವೆಹಿಕಲ್ಸ್ದು ಬಿಟ್ಟು ವ್ಯಕ್ತಿಗೆ ಮುಂಚೆ 10 ರೂಪಾಯಿ ಇತ್ತು, ಈಗ 20 ರೂಪಾಯಿ ಮಾಡಿದ್ದಾರೆ. ಇನ್ನು ವಿದೇಶಿ ಪ್ರವಾಸಿಗರಿಗೆ ಈ ಮುಂಚೆ 50 ರೂಪಾಯಿ ಇತ್ತು, ಅದನ್ನು ಪರಿಷ್ಕೃತ ದರ 100 ರೂಪಾಯಿ ಮಾಡಿದ್ದಾರೆ. ಅಂದರೆ ಇಲ್ಲಿ ನೀವು ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು, ಒಂದು ಕಡೆ ವೆಹಿಕಲ್ಗೆ ಸಪ್ರೇಟ್ ಅದು ಪಾರ್ಕಿಂಗ್ ಫೀಸ್ ಅಂತ. ಈಗ ನೀವು ಕಾರಲ್ಲಿ 5 ಜನ ಹೋದರೆ ಒಂದು ಕಾರಿಗೆ ನೀವು 50 ರೂಪಾಯಿ 150 ರೂಪಾಯಿ ಕೊಡಬೇಕು ಸಪ್ರೇಟಾಗಿ, ಮತ್ತು 5 ಜನಕ್ಕೆ 20 ರೂಪಾಯಿ ಕೊಡಬೇಕು. ಅಲ್ಲಿಗೆ ಎಷ್ಟಾಯಿತು? 100 ಪ್ಲಸ್ 150 250 ರೂಪಾಯಿ ಕೊಟ್ಟು ನೀವು ಜೋಗವನ್ನು ಸವಿಬೇಕು. ಅದು ಕೂಡ ನಿಗದಿತ ಸಮಯ 2 ಗಂಟೆ ಮಾತ್ರ ಟೈಮ್. ಒಂದು ವೇಳೆ ನೀವೇನಾದರೂ 2 ಗಂಟೆಗಿಂತ ಹೆಚ್ಚಿಗೆ ಇದ್ದೀವಿ ಅಂತಂದರೆ ಮತ್ತೆ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಈಗ ಜೋಗ ಪ್ರಾಧಿಕಾರದವರು ತೆಗೆದುಕೊಂಡಿದ್ದಾರೆ. ಆದರೆ ಹೆಚ್ಚಿನ ಸಮಯಕ್ಕೆ ಎಷ್ಟು ಯಾವಾಗ ಅಂತಕ್ಕಂಥದ್ದು ಕೂಡ ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಅವರು ಹೇಳ್ತಾ ಇಲ್ಲ. ಒಟ್ಟಾರೆಯಾಗಿ ಸದ್ಯ ಈಗಂತೂ ಕೂಡ ಈ ಹಿಂದೆ ಇದ್ದಂತಹ ದರವನ್ನು ಪರಿಷ್ಕರಿಸಿ ಹೆಚ್ಚಿಸಿರ್ತಕ್ಕಂಥದ್ದು ಈಗ ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಇದಕ್ಕೆ ಅಲ್ಲಿನ ಸ್ಥಳೀಯರು ಮಾತ್ರ ಅಲ್ಲ, ಪ್ರವಾಸಿಗರು ಕೂಡ ಇದೊಂದು ಅವೈಜ್ಞಾನಿಕ ರೀತಿಯಾಗಿ ಶುಲ್ಕವನ್ನು ಹೆಚ್ಚಿಸಿದ್ದಾರೆ. ಜೊತೆಗೆ ಅವೈಜ್ಞಾನಿಕ ರೀತಿಯಲ್ಲಿ ಸಮಯವನ್ನು ನಿಗದಿ ಮಾಡಿದ್ದಾರೆ. 2 ಗಂಟೆಗೆ ಹೇಗೆ ಸವಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಮತ್ತೊಂದು ಕಡೆ ಸಾಮಾನ್ಯವಾಗಿ ಈ ಭಾಗದಲ್ಲಿ ಬೆಳಗಿನ ಜಾವ
ಸಾಕಷ್ಟು ಒಂದು ಮಂಜು ಕವಿದ ವಾತಾವರಣ ಇರ್ತದೆ. ಆ ಸಂದರ್ಭದಲ್ಲಿ ಜನರಿಗೆ ಜೋಗ ದರ್ಶನ ಕಷ್ಟ. ಹಾಗಾಗಿ ಅವರು ಚಾತಕ ಪಕ್ಷಿಗಳಂತೆ ಜೋಗದ ಜಲಪಾತದ ಸೌಂದರ್ಯವನ್ನು ತುಂಬಿಕೊಳ್ಳಿಕ್ಕೆ ಕಾದು ಕುಳಿತುಕೋಬೇಕಾಗುತ್ತೆ. ಸೊ ಕಾದು ಕುಳಿತುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಅವರು ಹೆಚ್ಚಿನ ಒಂದು ಹಣವನ್ನು ಕೂಡ ಕೊಡಬೇಕಾಗುತ್ತೆ. ಇನ್ನು ಯಾಕೆ ದರವನ್ನು ಹೆಚ್ಚಿಸಿದ್ದೀರಾ ಅಂತಕ್ಕಂಥ ಜನರ ಆಕ್ರೋಶದ ಪ್ರಶ್ನೆಗಳಿಗೆ ಜೋಗ ಪ್ರಾಧಿಕಾರ ಕೊಡ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ, ನಾವಿಲ್ಲಿ ನೂರಾರು ಕೋಟಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ, ಅವುಗಳು ಇನ್ನೂ ಅನುಷ್ಠಾನಕ್ಕೆ ಬರಬೇಕು. ಹಾಗಾಗಿ ಈಗ ಸದ್ಯ ನಾವು ಜೋಗ ಏನದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ಅಲ್ಲಿ ಪರಿಸರ ಆಗಿರ್ಬೋದು ಮತ್ತು ಅಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇವಕ್ಕೆಲ್ಲವೂ ಕೂಡ ಹೆಚ್ಚಿನದಾಗಿ ಆದಾಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಖರ್ಚು ಬರ್ತಾ ಇದೆ ಅಂತಕ್ಕಂಥ ಒಂದು ಸಮಜಾಯಿಷಿಯನ್ನು ಈಗ ಜೋಗ ಪ್ರಾಧಿಕಾರ ಕೊಡ್ತಾ ಇರ್ತಕ್ಕಂಥದ್ದು. ಏನೇ ಆದರೂ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಒಂದು ಸೌಂದರ್ಯವನ್ನು ಸವಿಲಿಕ್ಕೆ ನಾವು ದುಬಾರಿ ಹಣವನ್ನು ಕೊಟ್ಟು ಹೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಪ್ರವಾಸಿಗರಿಗೆ ಮತ್ತು ಅಲ್ಲಿನ ಸ್ಥಳೀಯರಿಗೂ ಕೂಡ ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥ ವಿಚಾರ ಆಗಿದೆ. ಸೊ ಇದನ್ನು ಪ್ರವಾಸೋದ್ಯಮ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ, ಇದನ್ನು ಜನರ ಒಂದು ರಿಯಾಕ್ಷನ್ಸ್ ಏನು ಬರ್ತವೆ ಅದ್ರ ಮೇಲೆ ಅದನ್ನು ಬದಲಾವಣೆಗಳಾಗುತ್ತಾ, ಅಥವಾ ಅವರು ಈಗ ತಂದಿರತಕ್ಕಂಥ ಪರಿಷ್ಕೃತ ದರ ಪಟ್ಟಿ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಅಂತೂ ಇಂತೂ ಜೋಗ ನೋಡೋದು ತುಂಬ ಕಾಸ್ಟ್ಲಿ ಆಯಿತು ಅಂತಕ್ಕಂಥ ಒಂದು ವಿಷಯವನ್ನು ಈಗ ಜೋಗ ಪ್ರಾಧಿಕಾರದವರು ಜನರಿಗೆ ತಲುಪಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಜೋಗದ ಈಗಾಗಲೇ ನಮ್ಮ ಹಿರಿಯರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಂದು ಹಾಡನ್ನು ಹೇಳಿದ್ದಾರೆ ಇದ್ರ ಬಗ್ಗೆ. ಜೀವನದಲ್ಲಿ ಒಮ್ಮೆ ಆದರೂ ಜೋಗನ ನೋಡಬೇಕು ಅಂತ, ಜೋಗದ ಗುಂಡಿನ ನೋಡಬೇಕು ಅಂತ. ಸೊ ಅಂಥ ಜೋಗದ ಗುಂಡಿ ಈಗ ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥ ಜಲಪಾತ ಆಗಿ ಪ್ರವಾಸಿಗರಿಗೆ ಕಾಣಿಸ್ತಾ ಇದೆ. ಏಕೆಂತಂದರೆ ಪ್ರವಾಸಿಗರು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಕೊಟ್ಟು ಜೋಗ್ ಫಾಲ್ಸನ್ನು ನೋಡೋಕೆ ಹೋಗಬೇಕಾಗುತ್ತೆ. ಈ ಹಿಂದೆ ಸಾಮಾನ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿತ್ತು. ಸೊ ಶಾಲಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಷ್ಕಾರವನ್ನು ಮಾಡಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಏನೇ ಆದರೂ ಕೂಡ ಈ ಒಂದು